ಅಪಘಾತವಾದರೆ ಸಾಮಾನ್ಯವಾಗಿ ಸಾರ್ವಜನಿಕರು ವಿಡಿಯೋ ಮಾಡೋದನ್ನು ನಾವು ನೋಡಿದ್ದೇವೆ. ಇನ್ನು ಕೆಲವರು ಇವರಿಗೆ ಸಹಾಯ ಮಾಡಿದರೆ ಎಲ್ಲಿ ಪೊಲೀಸರು ನಮ್ಮನ್ನೇ ಸಾಕ್ಷಿಗೆ ಕರೀತಾರೆ ಅಂತ ಅಲ್ಲಿಂದ ಹೋಗುವವರೇ ಹೆಚ್ಚು. ಅಂಥದ್ರಲ್ಲಿ ಸುದ್ದಿ ಮಾಡಿ ಪ್ರಕಟಿಸಬೇಕಾದ ಒಬ್ಬ ಪತ್ರಕರ್ತ ಮಾನವೀಯತೆಯ ಮೆರೆಯುವ ಮೂಲಕ ಮಹಿಳೆಗೆ ಜೀವರಕ್ಷಕರಾಗಿದ್ದಾರೆ. ಹೌದು, ಮೊದಲಿನಿಂದಲೂ ಅಷ್ಟೇ. ಇವರು ಹುಟ್ಟು ಹೋರಾಟಗಾರ. ಪ್ರತಿಭಟನೆ ಅಂದರೆ ಅದೊಂದು ಯುದ್ಧ ಭೂಮಿ ಅಂತ ತಿಳ್ಕೊಳ್ಳೋ ಛಲಗಾರ. ಎಷ್ಟು ಬಾರಿ ಪೊಲೀಸರು ಪ್ರತಿಭಟನೆ ಸಂದರ್ಭದಲ್ಲಿ ಎತ್ಕೊಂಡು ಜೈಲಿಗೆ ಹಾಕಿದ್ದಾರೋ ಗೊತ್ತಿಲ್ಲ. ಆದರೆ ಮಾನವೀಯತೆ ನೆಲೆಯಲ್ಲಿ ಈ ವಯಸ್ಸಲ್ಲೂ ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಎಲೆಮರೆಕಾಯಿಯಂತೆ ಪತ್ರಕರ್ತರಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾ ನೊಂದವರಿಗೆ ನ್ಯಾಯ ಕೊಡಿಸುವುದರಲ್ಲಿ ಈ ಇಳಿ ವಯಸ್ಸಲ್ಲೂ ಯುವಕನಂತೆ ಸ್ಪಂದಿಸುವ ಹಿರಿಯ ಪತ್ರಕರ್ತ ಗೋಪಾಲಕೃಷ್ಣ, ಅಲಿಯಾಸ್ ಬಾಳ್ಳು ಗೋಪಾಲ್ ಎಂದರೆ ತಪ್ಪಾಗಲ್ಲ. ನಿನ್ನೆ ರಾತ್ರಿ ಹಾಸನ ನಗರದ ದೊಡ್ಡಿ ರಸ್ತೆಯಲ್ಲಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಹಿಂಬದಿ ಕೂತಿದ್ದ ಮಹಿಳೆಗೆ ಗಂಭೀರ ಗಾಯ ಆಗಿದೆ. ಅಪಘಾತದ ಭೀಕರತೆಗೆ ತಲೆಗೆ ತೀವ್ರ ಪೆಟ್ಟು ಬಿದ್ದಿದೆ. ನರಳುತ್ತಿದ್ದ ಗಾಯಾಳುವನ್ನು ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ಬಾಳುಗೋಪಾಲ್ ತಕ್ಷಣ ತಮ್ಮ ಕಾರಿನಿಂದ ಇಳಿದು ಆಂಬ್ಯುಲೆನ್ಸ್ ಬರುವ ತನಕ ಕಾಯದೆ ಸಕಾಲದಲ್ಲಿ ಸ್ಪಂದಿಸಿ ಗಾಯಾಳುವನ್ನು ತಮ್ಮ ವಾಹನದಲ್ಲೇ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಇದಲ್ಲದೆ ಇಂದು ಕೂಡ ಆಸ್ಪತ್ರೆಗೆ ತೆರಳಿ ರೋಗಿಯ ಆರೋಗ್ಯ ವಿಚಾರಿಸುವ ಮೂಲಕ ಇವರ ಮಾನವೀಯತೆ ಮತ್ತು ಸಮಯ ಪ್ರಜ್ಞೆಗೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದ್ದು, ಪತ್ರಕರ್ತರ ಸಂಘವೂ ಕೂಡ ಇವರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸುತ್ತಿದೆ. ತಣ್ಣೀರುವಳ್ಳ ಮೋಹನ್, ಕನ್ನಡ 9, ಹಾಸನ.